ಈ ವ್ಯಕ್ತಿಗಳು ನಾಯಿಗಳನ್ನು ಕೊಂದು ಒಂದು ಗೋಡಾನಲ್ಲಿ ಹೋಗುತ್ತಿರುತ್ತಾರೆ. ಅದನ್ನು ಸಾಮಾನ್ಯ ವ್ಯಕ್ತಿಯು ಫೋಟೋ ತೆಗೆದುಕೊಂಡು ಹೋಗುವುದನ್ನು ಅವರು ನೋಡಿಬಿಡುತ್ತಾರೆ. ನೋಡಿದ ನಂತರ ಅಟ್ಯಾಕ್ ಮಾಡುತ್ತಾರೆ. ಅವನನ್ನು ಅಟ್ಯಾಕ್ ಮಾಡಿದುಕೊಂಡು ಒಂದು ಡಸ್ಟ್ಬಿನ್ನಲ್ಲಿ ಅವನು ಅಡಗಿಕೊಳ್ಳುತ್ತಾನೆ. ಅಡಗಿ ಕುಂತ ನಂತರ ಅವರು ಹುಡುಕುತ್ತಾ ಹೋಗಿ ಬಿಡುತ್ತಾರೆ. ಅವ್ರ ಕೈಗೆ ಸಿಗುವುದಿಲ್ಲ. ನಂತರ ಆ ನಾಯಿಗಳನ್ನು ಮಿಷನರಿಗೆ ಹಾಕಿ ಕೊಂದು ರಕ್ತ ಎಲ್ಲ ಹೋಗುವುದನ್ನು ತೋರಿಸುತ್ತಾರೆ. ಮತ್ತು ಅದನ್ನು ಆ ಸಾಮಾನ್ಯ ವ್ಯಕ್ತಿ ವಿಡಿಯೋ ಮಾಡಿ ಆ ದೊಡ್ಡ ನಾಯಕನಿಗೆ ಹೋಗಿ ತೋರಿಸುತ್ತಾನೆ. ಆ ನಾಯಕನು ನೋಡಿ ಶಾಕ್ ಆಗುತ್ತಾನೆ. ಶಾಕ್ ಆದ ನಂತರ ಏನು ಮಾಡಬೇಕು ಅಂತ ತಿಳಿಯದೆ ಅವನು ಹೇಳುತ್ತಾನೆ, ಇಂಥದ್ದೆಲ್ಲ ಮಾಡಬಾರದೆಂದು ಹೇಳಿ ಅವರಿಗೆ ಅಂತಂದೆ. ಇದು ನಿನಗೆ ಸಂಬಂಧವಿಲ್ಲ ಅಂತಂದು ಹಣ ಕೊಡುತ್ತಾನೆ. ಇದು ನಾನು ಹಣ ಸ್ವೀಕರಿಸುವುದಿಲ್ಲ ಅಂತಂದು ಅದು ಹೋಗಿಬಿಡುತ್ತದೆ. ನಂತರ ಅವನು ಪೊಲೀಸರಿಗೆ ಕಾಲ್ ಮಾಡುತ್ತಾನೆ. ಪೊಲೀಸರಿಗೆ ಮತ್ತು ಜಾಬಿಂದ ಅವನನ್ನು ತೆಗೆದುಹಾಕುತ್ತಾರೆ. ಪೊಲೀಸರಿಗೆ ಬಂದು ಹಣ ಕೊಟ್ಟು ಅವನ ಜೊತೆ ಮಾತಾಡಿ ಈ ನಾಯಿ ಫ್ಯಾಕ್ಟರಿಯ ಬಗ್ಗೆ ಅವನು ತಲೆ ಹಾಕದ ಹಾಗೆ ಮಾಡಿ ಕೊಡಿ ಅಂತಂದು ಹೇಳುತ್ತಾರೆ. ಅವನು ಕೇಳುವುದಿಲ್ಲ, ಹಾಗೆ ಹೋಗಿ ಬಿಡುತ್ತಾನೆ. ಹೋಗುವಾಗ ಅವರು ಸಿಕ್ಕು ಬಿಡುತ್ತಾರೆ. ಆ ಕೆಟ್ಟ ವ್ಯಕ್ತಿಗಳು ಸಿಕ್ಕ ನಂತರ ಅವನನ್ನು ಅಟ್ಯಾಕ್ ಮಾಡಿ ಹೊಡೆದು ಬಡೆದು ವ್ಯಾನಲ್ಲಿ ಹಾಕಿಕೊಂಡು ಹೋಗುತ್ತಾರೆ. ನಂತರ ಮನೆಯಲ್ಲಿ ಅವನ ಹೆಂಡತಿಯು ಕಾಯುತ್ತಿರುತ್ತಾಳೆ ಮತ್ತು ಕಾಲ್ ಮಾಡಿದಾಗ ನಾಟ್ ರೀಚಬಲ್ ಬರುತ್ತದೆ. ನಂತರ ತುಂಬ ಬೇಜಾರಾಗಿ ಅಳುತ್ತಾಳೆ. ಅವನನ್ನು ತೆಗ್ಗಿನಲ್ಲಿ ಮಣ್ಣು ಮಾಡಿ ಮುಚ್ಚಿಬಿಡುತ್ತಾರೆ. ಅವನು ನಗುತ್ತಾ ನಿಂತಿರುತ್ತಾನೆ. ಯಜಮಾನ ಅಷ್ಟೇ.